ಅವರೆಲ್ಲರ ಸಂಕಲ್ಪದಿಂದ ಅವರೆಲ್ಲರ ಹಾರೈಕೆಯಿಂದ ಇವತ್ತು ಕಾಮಗಾರಿ ತ್ವರಿತವಾಗೈತಿ. ಇದ್ರ ಜೊತೆಗೆದ್ದು ನಮ್ಮ ಸ್ನೇಹಿತರಾದಂಥ ಸಂಜು ಜೋತಾರ್ ಅವರು ಇರ್ಬೋದು, ಊರಿನ ಗುರು ಹಿರಿಯರು ಇರ್ಬೋದು, ಸಿದ್ದು ಸೌದಿಯವರು ಇರ್ಬೋದು, ಸಿದ್ದು ಕೊನ್ನೂರವ್ರು ಇರ್ಬೋದು, ಸುತ್ತಮುತ್ತಲಿನ ರೈತರು ಭಾಳ ನಮಗೆ ಸಪೋರ್ಟ್ ಮಾಡ್ಯಾರ. ಆ ಟೈಮ್ನಾಗ ಅವರು ಬೆಂಬಲ ಸೂಚಿಸಿದ್ರು. ಬಂದ್ ಮಾಡಿದ್ದಕ್ಕಾಗಿ ತ್ವರಿತಗತಿ ಒಳಗೆ ಕಾಮಗಾರಿ ನಡೆದೈತಿ. 15ರಿಂದ 20 ಹಳ್ಳಿಗಳು ನಮ್ಗೆ ಅತಿ ನೇರವಾಗಿ ಸಂಪರ್ಕ ಬರ್ತಾವೆ ಸರ್. ಅಥವಾ ಚುನಾವಣೆಗೆ ನಿಲ್ಲುವುದು ಹಿಂಗೇನಾರು ನಿಮ್ಮ ತಲೆಯೊಳಗೆ ಏನಾದ್ರು ವಿಚಾರ ಆಯಿತು ಅಥವಾ ಇಲ್ಲ ಸರ್? ಈಗೇನು ಜನಸ್ನೇಹಿ ತಿಮ್ಮಾಪುರ ಸಾಹೇಬರು ತಮ್ಮ ಜವಾಬ್ದಾರಿ ತೊಗೊಂಡು ಇದಕ್ಕೆ ಏನೇನು ಬೇಕಂತ ಕೇಳಿದಾಗ ಅಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಇಲಾಖೆಗಳ ಸಂಬಂಧಿಸಿದ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಪ್ರತಿಭಟನಾಕಾರರು, ನಾವು ಒಬ್ಬನೇ ಅಲ್ಲ, ನನ್ನ ಜೊತೆ ಮತ್ತು ಇನ್ನೂ ಎಲ್ಲ ಗೆಳೆಯರು, ವೈದ್ಯರು ಮತ್ತು ಸಮಾಜ ಸೇವಕರು ಎಲ್ಲರೂ ನನ್ನ ಜೊತೆ ಕೂತಿದ್ರು. ಬನಹಟ್ಟಿ ರಬಕವಿ ಅವರು ಎಲ್ಲರೂ ಬಂದು ಕೂತಿದ್ರು, ಉಪವಾಸಿಗೆ ಕೂತಿದ್ವಿ. ಈ ಒಂದು ಒತ್ತಡಕ್ಕೆ ಮಣಿದು ಸರ್ಕಾರ ನಮ್ಮ ಬಳಿ ಬಂದು ನಮ್ದು ಏನು ಆಗುಗಳದಾವ, ಏನೇನು ಬೇಡಿಕೆಗಳದಾವ ಅಂತ ಸ್ಪಷ್ಟವಾಗಿ ಸ್ಪಂದನೆ ಮಾಡಿದರು. ಸ್ಪಂದನೆ ಮಾಡಿಕೊಂಡು ಅದಕ್ಕೆ ಏನೇನು ಬೇಕಾಗಿತ್ತು ಅಂತ ಹೇಳಿ ನಾವು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ. ಹೇಳಿದಾಗ ಅವರು ಅದಕ್ಕೆ ಹೇಳಿ ಇಷ್ಟೇ ಕೆಲಸ ಐತಿ, ನಾವು ಮಾಡಬೇಕಾಗಿತ್ತು, ಸರ್ಕಾರನ ಎಚ್ಚರಿಸಿರಿ ಅಂತ ಹೇಳಿ ಧನ್ಯವಾದ ಹೇಳಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ನನ್ನ ನಿರಶನವನ್ನು ಅಂತ್ಯಗೊಳಿಸಿದೆ ಅವತ್ತಿನ ದಿನ. ಅದಾದ ಒಂದು ವಾರದಲ್ಲಿ ಕೆಲಸ ಆರಂಭಿಸಿದಾರೆ. ಈಗ ತ್ವರಿತಗತಿಯಲ್ಲಿ ನಡೆದದ, ಕಾಮಗಾರಿನೂ ನಡೆದದ. ಉದ್ದೇಶ ಏನಂದ್ರೆ ಸೇಮ್ ಟೈಮ್ ಅದು ಗೊತ್ತಿಲ್ಲ, ನಮ್ಮ ಸುದೈವ ಪಾಪ ದುರ್ದೈವನು ಹಿಪ್ಪರಿಗೆ ಬೇರೆ ಗೇಟ್ ಮುರಿದು ಹೋಯ್ತು. ಮುರಿದು ಹೋದ ತಕ್ಷಣ ನಾನು MD ಹಿಡ್ಕೊಂಡು ಎಲ್ಲರಿಗೆ ಮೆಸೇಜು ಮಾಡಿದೆ, ವಾಯ್ಸ್ ಮೆಸೇಜು ಹಾಕಿದೆ. ಈ ಅತ್ಯಂತ ಸೂಕ್ತ ಸಮಯ, ನೀರಿನ ಮಟ್ಟ ಕೆಳಗೆ ಹೋಗ್ತದೆ, ಇಂಥ ಸಂದರ್ಭ ನಿಮಗೆ ಸಿಗಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಬೇಗನೆ ಕಾರ್ಯಕ್ಕೆ ಅನಿ ಆಗ್ರಿ, ಅದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೋರಿ ಅನ್ನುವಂಥದ್ದು ಮಾತು ಅವಾಗಿಂದ ಹೇಳ್ಕೊತಾ ಇದ್ದೀನಿ. ಇದನ್ನೆಲ್ಲರೂ ನಿರಂತರವಾಗಿ ನಮಗೆಲ್ಲ ಬೆಂಬಲಕ್ಕಿದ್ದವ್ರು ಎಲ್ಲರೂ ಫೋನ್ ಮಾಡಿ ಹೇಳೋರು, ಸರ್ ಈಗ ನೀರಿಲ್ಲ, ದಯವಿಟ್ಟು ಒತ್ತಾಯ ಮಾಡಿರಿ, ಹಿಂಗೆ ಅಂತ ಹೇಳ್ಕೊಂಡು ಎಲ್ಲರೂ ಇದರೊಳಗೆ ಇವರು ಎನ್ನದೇ ಪ್ರತಿಯೊಬ್ಬರು ಅದಕ್ಕೆ ಒತ್ತಾಯ ಮಾಡಿದ್ರು. ಅವರೆಲ್ಲರ ಸಂಕಲ್ಪದಿಂದ ಅವರೆಲ್ಲರ ಹಾರೈಕೆಯಿಂದ ಇವತ್ತು ಕಾಮಗಾರಿ ತ್ವರಿತವಾಗೈತಿ. ಇದ್ರ ಜೊತೆ ಮತ್ತೆ ನಾನು ಮಧ್ಯದಲ್ಲಿ ಸ್ವಲ್ಪ ಚಾರ್ಧಾಮ ಯಾತ್ರಕ್ಕೆ 15 ದಿನ ಊರಾಗಿರಲಿಲ್ಲ. ಅದೇ ಸಮಯದಲ್ಲಿ ಬೇಸಿಗೆಯ ಪೂರ್ಣ ನೀರು ಕಡಿಮೆ ಆಗ್ತದೆ, ಅಭಿಯಂತರರು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು. ಆ ಟೈಮ್ನಾಗ ಬೆಂಗಾಲ್ ಎಲೆಕ್ಷನ್ ಬಂದಿದ್ದು, ಬೆಂಗಾಲ್ ಎಲೆಕ್ಷನ್ ಸಂಬಂಧ ಅವರೆಲ್ಲ ಇವ್ರು ಹೋಗಿದ್ರು. ಮತ್ತು ನಮ್ಮ ಜನ ರೋಚಿಗೆದ್ದು ನಮ್ಮ ಸ್ನೇಹಿತರಾದಂಥ ಸಂಜು ಜೋತಾರ್ ಅವರು ಇರ್ಬೋದು, ಊರಿನ ಗುರು ಹಿರಿಯರು ಇರ್ಬೋದು, ಸಿದ್ದು ಸೌದಿಯವರು ಇರ್ಬೋದು, ಸಿದ್ದು ಕೊನ್ನೂರವ್ರು ಇರ್ಬೋದು, ಎಲ್ಲರೂ ಮತ್ತು ಮನುಷ್ಯನ ಮೇಲೆ ತೊಗೊಂಡ್ರು. ಇದಾಗಲೇಬೇಕು ಅಂತಂದು ಹೇಳಿ ಮುಂದೆ ನಿಂತು ಯಾರ್ಯಾರಿಗೆ ಏನೇನು ಇದು ಬೇಕಂತಂದು ಹೇಳಿ ಕರೆ ತರಿಸಿ ಅವ್ರನ್ನ ತರಾಟೆಗೆ ತೊಗೊಂಡು, ಇಷ್ಟೇ ಅಲ್ಲದ ಅಲ್ಲಿ ಕಾರ್ಮಿಕರಿಗೆ ಏನೇನು ಬೇಕನ್ನೋ ಸಲಕರಣೆಗಳು ಚಿಕ್ಕಪಟ್ಟ ಕೆಲವೊಂದು ತೊಂದರೆಗಳಾಗಿರ್ತಾವೆ. ಅದು ನಿರಂತರವಾಗಿ ನಮ್ಮಲ್ಲಿ ಗ್ಯಾಸ್ ಸಿಲಿಂಡ್ರ್ ಒಯ್ತಿದ್ರು, ನಾವು ಇಲ್ದಾಗ ಮತ್ತು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಬೇಕಲ್ಲ, ಅವರು ಕೊಟ್ಟರು. ಅದ್ರ ಜೊತೆ ಡಿಸೈಲ್ ಲಿಮಿಟೆಡ್ ಹಾಕ್ತಿದ್ರು, ಅದನ್ನು ಇವರು ಮುತುವರ್ಜಿ ತೊಗೊಂಡು ಹೆಚ್ಚಿನ ಡಿಸೈಲ್ ಇಲ್ಲಿಂದ ತೊಗೊಂಡು ಹೋಗಿ ಕೊಟ್ಟಿದ್ದಾರೆ. ಭಾಳ ರೀತಿಯಿಂದ ಹೆಲ್ಪ್ ಮಾಡ್ಯಾರ. ಅವ್ರಿಗೆ ಯಾವುದು ಖುಷಿಯಿಂದ ಇಡೀ ಅವಳಿ ನಗರ ಜನತೆಗೆ ಎಷ್ಟು ಖುಷಿಯಾಗಿತ್ತಲ್ಲ, ಸಮರೋಪಾದಿಯಲ್ಲಿ ಹೋಗಿ ಸೇತುವೆಗೆ ಬೆಟ್ಟು ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ ಅದನ್ನು ನೋಡುವಂಥ ಖುಷಿ ನೋಡಿದರೆ ನಾವು ಇನ್ನೂ ಹೆಚ್ಚು ಖುಷಿ ಆಗ್ತದೆ. ಸೊ ಅದು ತ್ವರಿತವಾಗಿ ಕಾಮಗಾರಿ ನಡೀತು, ಎಲ್ಲರ ಒತ್ತಾಯದಿಂದ ನಡೀತು. ಅವ್ರಿವ್ರು ಎನ್ನದೆ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಯಾರ. ಯಾವುದೋ ನೋಡಿರಿ ಬೃಹತ್ ಕೆಲಸ ಆಗ್ಬೇಕಾರಂದ್ರೆ ಒಬ್ಬರಿಂದ ಆಗಂಗಿಲ್ಲ, ಏನೋ ನಾವು ನೆಪ ಇರ್ತೀವಿ, ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಇದ್ರ ಜೊತೆ ಸಂಕಲ್ಪ ಶಕ್ತಿ ಇರ್ತದೆ. ಇಡೀ ಊರಿನ ನಮ್ಮ ಅವಳಿ ನಗರ ಜನತೆ ಅದೊಂದು ತಲೆಯಾಗಿತ್ತು, ಆಗಬೇಕು. ಇದೆಲ್ಲ ಅದೊಂದು ಶಕ್ತಿ ರೂಪದಲ್ಲಿ ಅಲ್ಲಿ ಬಂದು ಸುತ್ತಮುತ್ತಲಿನ ರೈತರು ಭಾಳ ನಮಗೆ ಸಪೋರ್ಟ್ ಮಾಡ್ಯಾರ. ಆ ಟೈಮ್ನಾಗ ಅವರು ಬೆಂಬಲ ಸೂಚಿಸಿದ್ರು. ಬಂದ್ ಮಾಡಿದ್ದಕ್ಕಾಗಿ ತ್ವರಿತಗತಿ ಒಳಗೆ ಕಾಮಗಾರಿ ನಡೆದೈತಿ. ಈ ನಿಟ್ಟಿನಲ್ಲಿ ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಕ್ಕಾಗಿ ನಾನು ಎಷ್ಟು ಹೇಳಿದ್ರೂ ಕಡಿಮೆ, ನನಗೆ ಪದ ಕಡಿಮೆ ಬೀಳ್ತಾವೇನೋ ಅನ್ನಿಸ್ತದೆ. ಇದು ಆಗಬೇಕಾದ್ರೆ ಎಲ್ಲರದು ಸಹಕಾರ ಇರ್ತದೆ. ಏನೋ ಸಣ್ಣ ಪುಟ್ಟ ತೊಂದರೆಗಳಾಗಿರ್ತಾವೆ, ಅದನ್ನು ಮುನ್ನಲ್ಲೇ ತರಲಾರ್ದ ನಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಿನಿಂದ ಮುಂದೆ ಹೋದೀವಿ ಅಂದ್ರೆ ಎಲ್ಲ ಕಾಮಗಾರಿಗಳನ್ನು ತ್ವರಿತಗತಿಯೊಳಗೆ ಆಗ್ತದೆ. ಇಂಥ ದೊಡ್ಡ ಬೃಹತ್ ಕಾಮಗಾರಿಗಳನ್ನು ರಾಜಕೀಯ ಮಾಡಲಾರ್ದೆ ಅಥವಾ ಯಾವುದೋ ಸಣ್ಣ ಪುಟ್ಟ ತೊಂದರೆಗಳನ್ನು ತಂದು ಅಲ್ಲಿ ಅಡ್ಡ ಆಗಲಾರ್ದಂಗೆ ನಾವೆಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಮುಂದುವರೆದಿದ್ರೆ ನಮ್ಮ ಊರ ಭಾಳ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಣದಿಂದ ಏನೇನು ಲಾಭ ಐತ್ರಿ ಮತ್ತು ಏನೇನು ಅನುಕೂಲ ಆಗ್ಬೋದು ಜನತೆಗೆ? ಸರ್, ಇದು ಕೇವಲ 3 ಕಿಲೋಮೀಟ್ರಲ್ಲಿ ಇರುವಂಥದ್ದು ಸರ್ ರಬಕವಿ ಬನಹಟ್ಟಿ. ಇಡೀ ನಮ್ಮ ಜಮಖಂಡಿ ತಾಲೂಕು ಒಳಗೆ 5 ಪಟ್ಟಣಗಳಿದಾವೆ ಸರ್. ಜಮಖಂಡಿ, ರಬಕವಿ, ಬನಹಟ್ಟಿ, ಮಹಾಲಿಂಗಪುರ ಮತ್ತು ತೇರದಾಳ ಅನ್ನುವಂಥದ್ದು. ಸೊ ಇವು ಅತಿ ಸಮೀಪ ಇರೋದರಿಂದ ಮಹೇಶ್ವರಗಿ ಮತ್ತು ಅಥಣಿಯ ಉತ್ತರ ಭಾಗದ ಒಂದು
15ರಿಂದ 20 ಹಳ್ಳಿಗಳು ನಮ್ಗೆ ಅತಿ ನೇರವಾಗಿ ಸಂಪರ್ಕ ಬರ್ತಾವೆ ಸರ್. ಸೊ ಅಲ್ಲಿ ಜನತೆಗೂ ಅನುಕೂಲ ಆಗ್ತದೆ. ಅಲ್ಲಿ ರೈತರ ಕಬ್ಬುಗಳನ್ನು ಅಥವಾ ಹೈನುಗಾರಿಕೆಯನ್ನು ಹೆಚ್ಚಿನ ಇದಕ್ಕೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ನಾವು ಮೊದಲಿನಾಗ ಮಹೇಶ್ವಾಡಿಗೆ ಬದನೆಕಾಯಿ ಅಂತಿದ್ವಿ, ಮಹೇಶ್ವಾಡಿಗೆ ಹಾಲು ಅಂತಿದ್ವಿ. ಅಲ್ಲಿದಾದ ಒಂದು ವಿಶಿಷ್ಟ ಐತ್ರಿ ಸರ್. ಅಲ್ಲಿ ಒಂದು ಫಲವತ್ತಾದ ಭೂಮಿ ಏನೋ ಗೊತ್ತಿಲ್ಲ, ಕೃಷ್ಣಾ ನದಿಯ ಆಶೀರ್ವಾದ ಏನೋ ಗೊತ್ತಿಲ್ಲ. ಅಲ್ಲಿ ಹಣ್ಣು ಹಂಪಲು ಮತ್ತು ಇದೇನು ವೆಜಿಟೇಬಲ್ಸ್ ಇದೆಲ್ಲ ಭಾಳ ಉತ್ಕೃಷ್ಟವಾಗಿರ್ತಾವಂತದ. ಆ ರೈತರಿಗೂ ಅನುಕೂಲ ಆಗ್ತದೆ. ನಾವು ವ್ಯಾಪಾರಕ್ಕಾಗಿ ಆ ಕಡೆ ಅಥಣಿಗೆ ಹೋಗೋಕ್ಕೂ ನಮಗೂ ಅನುಕೂಲ ಆಗ್ತದೆ. ಅಥಣಿಗೆ ಹೋಗೋಕ್ಕೂ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಅಥಣಿ ಮೇಲಿಂದ ಮಿರಾಜ್ ಮಹಾರಾಷ್ಟ್ರ ಕನೆಕ್ಟಿವಿಟಿ ಭಾಳ ಈಸಿ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ಕೆಲವೊಂದು ಇನ್ನೊಂದು ಇದನ್ನಾಗಿತ್ತು. ಈ ದಾಲ್ಮಿಯಾದಿಂದ ಒಂದು ಟ್ರಕ್ ಲೋಡ್ ಹೋಗ್ತಿತ್ತು ರೀ ಸಿಮೆಂಟದ್ದು. ಅಲ್ಲಿ ತೇರಾದಲ್ಲಿ ಕರ್ವಿಂಗ್ ಭಾಳ ಇರೋದ್ರಿಂದ ಅಲ್ಲಿ ಪಾಸ್ ಆಗಲಾರ್ದಕ್ಕಾಗಿ ಈ ಕಡೆಯಿಂದ ರೂಟ್ ಬಂದ್ ಮಾಡಿ ಬೇರೆ ಕಡೆಯಿಂದ ಹೋಗ್ತಾಯಿದ್ರು. ಸೊ ಇಂಥವು ನಮ್ಮಲ್ಲಿಂದ ಡಿಸ್ಕನೆಕ್ಟ್ ಆಗಿ ಹೋಗ್ತಾವೆ. ಇಂದ ಕೆಲ ವೃದ್ಧಿ ಆಗುವಂಥದ್ದು ದೂರ ಸರಿತಾವೆ. ಅದ್ರ ಸಲುವಾಗಿ ಇದು ಸಮೀಪ ಆಗ್ತದೆ ಮತ್ತು ರೋಡು ದೊಡ್ಡದಾಗೋದ್ರಿಂದ ಈಸಿ ಆಗ್ತದೆ ಅಂಥೇಳಿ ಅದೊಂದು ಉದ್ದೇಶ. ಇಲ್ಲಿ 12 ಸಕ್ಕರೆ ಕಾರ್ಖಾನೆಗಳು, ಒಂದು 5 ಸಿಮೆಂಟ್ ಫ್ಯಾಕ್ಟ್ರಿಗಳಿರೋದ್ರಿಂದ ಅದರದ್ದು ಲೋಡ್ ಆ ಕಡೆ ಹೋಗ್ತಾವೆ. ಅಲ್ಲಿ ರೈತರು ಈ ಕಡೆ ಕಬ್ಬು ತರುವಂಥದ್ದು ಆಗ್ತದೆ, ಇಲ್ಲಿ ರೈತರು ಆ ಕಡೆ ಕಬ್ಬು ಒಯ್ಯುವಂಥದ್ದು ಆಗ್ತದೆ. ಸೊ ಈ ಇಬ್ಬರಿಗೆ ಎರಡೂ ತಾಲೂಕುಗಳಿಗೂ ಅನುಕೂಲ ಐತಿ. ಹೆಚ್ಚಿನವಾಗಿ ನಮ್ಮ ಅವಳಿ ನಗರಿಗಂತೂ ಭಾಳ ಐತಿ. ಯಾಕಂದರೆ ಸಮೀಪದಲ್ಲಿ ಇರೋದ್ರಿಂದ ಮುಂಜಾನೆ ಎದ್ದು ರೈತರು ವ್ಯಾಪಾರಕ್ಕಾಗಿ ವ್ಯವಹಾರಕ್ಕಾಗಿ ಇಲ್ಲಿ ಬರುವಂಥದ್ದು ಆಗ್ತದೆ. ಕಾರ್ಮಿಕರಿಗೆ ಒಂದು ಸ್ಕೂಲ್ಗಳು ಭಾಳ ಅದಾವೆ, ಶೈಕ್ಷಣಿಕವಾಗಿಯೂ ಬೆಳೀತದೆ, ಆರ್ಥಿಕತೆ ಹೆಚ್ಚಾಗ್ತದೆ. ಆಮೇಲೆ ಇದು ಔದ್ಯೋಗಿಕ ರಂಗದಲ್ಲಿನೂ ಹೆಚ್ಚಿನ ಇದಾಗ್ತದೆ, ನೇಕಾರಿಕೆಗೂ ಹೆಚ್ಚು ಅನುಕೂಲ ಆಗ್ಬೋದು. ಇದ್ರ ಜೊತೆಗೆ ಇನ್ನೊಂದು ಮೇನ್ ಅಂದ್ರೆ ನಮ್ಮ ಟ್ರೈನ್ ಇಲ್ಲೇ ಆಗೋದು. ರಬಕವಿಯಿಂದ ಯರಗಟ್ಟಿ ನಡು ಇದು ಆಗ್ತಾಯಿದೆ, ಸ್ಟೇಷನ್ ಆಗ್ತಾಯಿದೆ. ಅಲ್ಲಿ ಅರ್ಧ ಭಾಗದ ಜನ ಮೋಸ್ಟ್ಲಿ ಅಥಣಿ ತಾಲೂಕಿನ ಹೆಚ್ಚಿನ ಜನನ ಆ ಬ್ರಿಡ್ಜ್ ಮೇಲೆ ಹಾದಿ ಇಲ್ಲಿ ಟ್ರೈನ್ ಇಡ್ಲಾಕೆ ಬರ್ಬೋದು. ನಾಳೆ ಎಲ್ಲ ಕಡೆ ಕನೆಕ್ಟಿವಿಟಿ ಆಗುತ್ತೆ. ಇಡೀ ರಾಜ್ಯಕ್ಕೆ ಕನೆಕ್ಟಿವಿಟಿ ಕೊಡುವಂಥದ್ದು, ಬೇರೆ ಬೇರೆ ತೀರ್ಥ ಸ್ಥಳಗಳಿಗೆ ಕನೆಕ್ಟಿವಿಟಿ ಕೊಡುವಂಥ ಕುಡಚಿ ಬಾಗಲಕೋಟೆ ಟ್ರೈನಿಗೆ ಎಲ್ಲರೂ ಬರೋದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಾಡ್ತಾರೆ ಅಂಥೇಳಿ ಒಂದು ನಂಬಿಕೆಯಿಂದ. ಅದರ ಜೊತೆಗೆ ಎಲ್ಲ ರೀತಿಯಿಂದನೂ ಪರಿಪೂರ್ಣವಾಗಿ ಅಭಿವೃದ್ಧಿ ಆಗ್ತಾವ ನಮ್ಮ ಅವಳಿ ನಗರಗಳಂಥೇಳಿ ಒಂದು ಉದ್ದೇಶದಿಂದ ಮಾಡಿದ್ದು. ಇದು ಇನ್ನೂ ಎಷ್ಟು ದಿವಸ ಹೋಗ್ಬೋದು ಅಂತೀರಿ ಇದು ಈ ಬ್ರಿಡ್ಜ್ ಕಾಮಗಾರಿ ಮುಗಿಲಿಕ್ಕೆ? ಓಕೆ ಒಳ್ಳೆಯ ಪ್ರಶ್ನೆ. ಎಲ್ಲರೂ ಸಹಕಾರದಿಂದ ತ್ವರಿತವಾಗಿ ಕಾಮಗಾರಿ ಚುರುಕುಗೊಳಿಸಿವಿ. ಇದೇ ನಿಟ್ಟಿನಲ್ಲಿ ಇದೇ ರೀತಿ ನಡೀತು ಅಂದರೆ 5 ತಿಂಗಳೊಳಗೆ ಮುಗಿತೈತಿ ಅಂಥೇಳಿ ಅವರು ವೇಣುಗೋಪಾಲ್ ಅವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ, ಮುಗಿಸ್ಕೊಡ್ತೀವಿ ಅಂತೇಳಿ. 5ರಿಂದ 6 ತಿಂಗಳು ಆಗ್ಬೋದು. ಅಂದರೆ ವಾತಾವರಣ ಆಯಿತು ಅಥವಾ ಇನ್ನಿತರ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಿಟ್ಟರೆ 5 ತಿಂಗಳೊಳಗೆ ಗ್ಯಾರಂಟಿ ಮುಗಿತೈತೆ ಅಂತ ಅವ್ರು ಹೇಳಿದ್ದಾರೆ. ಈಗ ಈ ಪಿಲ್ಲರ್ 7ನೇ ಪಿಲ್ಲರ್ ಒಂದು ಪ್ರಾಬ್ಲಮ್ ಆಗೈತೈತಿ ಅಂತಿದ್ರು. ನೀರು ಕಡಿಮೆ ಇರೋದ್ರಿಂದ 7ನೇ ಪಿಲ್ಲರ್ ಈಗ ಮ್ಯಾಲೆ ಬಂದೈತ್ರಿ. ಹೌದ್ರಿ. ಈಗ ನೀರು ಬಂದರೆ ಮುಂದೆ ಏನು ಕೆಲಸ ಮಾಡೋಕ್ಕೆ ತೊಂದರೆ ಆಗಲಿಕ್ಕಿಲ್ಲಲ್ಲ, ಅಥವಾ ಏನು ಮತ್ತೆ ಆಗ್ಬೋದು? ಇಲ್ಲ ಅದರದ್ದು ಪ್ಲ್ಯಾನ್ ಹಾಕೊಂಡು ಕುಂತಿದ್ದಾರೆ ಅವರು. ಇದು 7ನೇ ಪಿಲ್ಲರ್ದು ಇನ್ನು 2 ರಿಂಗ್ ಸೈಡು ಅವು ಸಿಮೆಂಟದ್ದು ಸ್ಟ್ರಕ್ಚರ್ ಮುಗಿದು ಅಂತಂದ್ರೆ ಎಷ್ಟೋ ನೀರು ಬಂದರೂ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು 18 ಟೈಮ್ ಅವ್ರು ಹಾಕಬೇಕಾಗ್ತದೆ. ಸೊ ಇದಕ್ಕೆ ಮಿನಿಮಮ್ 4 ದಿನ ಟೈಮ್ ಬೇಕು ರೀ. ಅವೆಲ್ಲ ಮುಗಿದ ನಂತರ ಇಲ್ಲಿ ಇರುವಂಥ ಈ ಒಡ್ಡನ್ನು ಮತ್ತೆ ಲೆವೆಲಿಂಗ್ ಮಾಡಿಕೊಂಡು ಅದ್ರ ಮೇಲೆ ಅವರು ಅದು ಸಪೋರ್ಟ್ ಕಟ್ಕೊಂಡು ಮ್ಯಾಗಿನ ಶೋಲ್ಡರ್ ಕಟ್ಕೋಬೇಕ್ರಿ ಎಲ್ಲ ಇದಕ್ಕಂತ ಹೇಳಿ ಅದಕ್ಕೂ ಪ್ಲ್ಯಾನ್ ಹಾಕೊಂಡು ಕೂತಿದ್ದಾರೆ. ಅದನ್ನು ತರಿಸ್ಕೊಂಡು ಈಗಾಗಲೇ ನಂಗೆ ಹೇಳಿದ್ದಾರೆ ರೀ, ಸಪೋರ್ಟ್ ಕೆಳಗಡೆ ಸಪೋರ್ಟ್ ಮಾಡ್ಕೊಳಕತ್ತೀವಿ ರೀ ಸರ್ ಅಂತ ಒಂದು ಮಾಹಿತಿ ಐತೆ ರೀ. ಅದಕ್ಕೆ ಇದು ಅತಿಯಾಗಿ ಹೆಚ್ಚಿನ ನೀರು ಬಂದರೆ ಮತ್ತು ಅದು ಸ್ವಲ್ಪ ತೊಂದರೆ ಆಗ್ಬೋದೇನೋ ಅಂತಂದೈತಿ. ಆದರೆ ಮನ್ಸೂನ್ ನೋಡಿದ್ರೆ, ಮಳೆ ಅದು ನೋಡಿದ್ರೆ ಸ್ವಲ್ಪ ಏನೋ ನಮ್ಮ ಫೇವರ್ ಲಕ್ ಐತಿ ಈ ಸಲ ಅಂತ ಅನಿಸ್ತದೆ ಸರ್. ಈಗ ಇಷ್ಟಕ್ಕೆ ಮುಗಿಲಿಲ್ಲ ಸರ್ ಇದು. ಇನ್ನೊಂದು ಏನಾಗಿದೆ ಅಂದ್ರೆ ರೀ, ಇದು ಬರೀ ಬ್ರಿಡ್ಜ್ ಆಯಿತು, ಭಾರಿ ವಾಹನಗಳು ಅಡ್ಡಾಡ್ಬೇಕಂತಂದ್ರೆ ನಮಗೆ ರಸ್ತೆ ಅಗಲೀಕರಣ ಬೇಕಾಗ್ತದೆ, ಅಪ್ರೋಚಿಂಗ್ ರೋಡ್ ಚಲೋ ಆಗಬೇಕಾಗ್ತದೆ. ಸೊ ಇನ್ನೂ ಇದು ಹೆಚ್ಚಿನ ಟೈಮ್ ತೊಗೋಬಹುದೇನೋ ಆ ನಿಟ್ಟಿನಲ್ಲಿ ಅಂತ ಐತಿ. ಇದು ಬರೀ ಬ್ರಿಡ್ಜಿಗೆ ಸಂಬಂಧಿಸಿದ ವಿಷಯ ಆಯಿತು. ಇನ್ನು ಆ ಬ್ರಿಡ್ಜಿಗೆ ಅಪ್ರೋಚ್ ಮಾಡುವಂಥ ರೋಡ್ಗಳನ್ನು ಇವರು ಸರಿಯಾಗಿ ಬೇಗನೆ ಸರ್ಕಾರ ಕೈಗೆತ್ತಿಕೊಂಡು ಮಾಡಬೇಕಂತ ಹೇಳಿ ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತೀನಿ. ಮತ್ತು ಹೋರಾಟಕ್ಕೆ ನಮ್ಮನ್ನು ಅಣಿಗೊಳಿಸ್ಬೇಡ್ರಿ, ದಯವಿಟ್ಟು ಇದೊಂದು ಕಾಮಗಾರಿಯನ್ನು ಬೇಗ ತ್ವರಿತವಾಗಿ ಪರಿಪೂರ್ಣವಾಗಿ ಮಾಡಿಕೊಡ್ಬೇಕಂತೇಳಿ ಈ ನಿಟ್ಟಿನಲ್ಲಿ ಕೇಳ್ಕೊತೀನಿ. ಅಕಸ್ಮಾತ್ ಈ ಕಾರ್ಯ ವಿಳಂಬ ಆತಂದ್ರೆ ಮತ್ತು ನೀವು ಹೋರಾಟಕ್ಕೆ ಇಳಿತೀರೋ? ಸತ್ಯವಾಗಿ ಸರ್, ಇದರೊಳಗೆ ಏನು ಎರಡೇ ಮಾತೇ ಇಲ್ಲ. ಅದು ಪರಿಪೂರ್ಣ ಆಗುವವರಿಗೆ ನಾವು ಬೆನ್ನು ಹತ್ತತ್ತೀವಿ, ಅದನ್ನು ಮುಗಿಸ್ಬೇಕಂತೇಳಿ ಒತ್ತಾಯನ ಹೇಳ್ತೀವಿ. ವಿಳಂಬ ಆದಲ್ಲಿ ನಾವು ಮತ್ತು ಇದಕ್ಕಿಂತ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ಮತ್ತು ರಾಜಕೀಯ ಪಕ್ಷದೊಳಗೆ ಅದು
ಅಥವಾ ಚುನಾವಣೆಗೆ ನಿಲ್ಲುವುದು ಹಿಂಗೇನಾದ್ರು ನಿಮ್ಮ ತಲೆಯೊಳಗೆ ಏನಾದ್ರು ವಿಚಾರ ಆಯಿತು ಅಥವಾ ಇಲ್ಲ ಸರ್, ಏನಿಲ್ಲ ಸಹಜವಾಗಿ ಒಳ್ಳೆ ಇದು ಸಹಜವಾಗಿ ಎಲ್ಲರೂ ಕೇಳ್ತಾ ಇರ್ತಾರೆ. ನನಗಂತೂ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿಲ್ಲ, ಇನ್ನೂವರೆಗೆ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಆ ರೀತಿ ಏನಿಲ್ಲ. ಆದರೆ ಎಲ್ಲರೂ ಹೇಳ್ತಾರಲ್ಲ, ಅವಾಗ ನಾವು ಖುಷಿ ಆಗ್ತದೆ ನಮಗೆ. ಏನಪ್ಪ ಏನು ಮುಂದಿನ ಎಲೆಕ್ಷನ್ ನಿಂದ್ರವ ನಿಲ್ಲು, ನಾವು ಕೇಳ್ತೀನಿ ಯಾಕೆ ಹಂಗೆ ಅಂತೀರಿ ಅಂಥೇಳಿ. ಹೌದು, ಇಂಥ ಒಳ್ಳೆ ಕಾರ್ಯ ಮಾಡೋರು ಆಗಬೇಕು ಅನ್ನುವಂಥದ್ದು ಅದು ಒತ್ತಾಸೆ ಐತಲ್ಲ, ಅದಕ್ಕಾಗಿ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಈ ಹಂತದಲ್ಲಿ ಈ ಸದ್ಯದಾಗ ನನ್ನ ತಲೆಯೊಳಗೆ ಅದು ಎಲೆಕ್ಷನ್ ನಿಲ್ಲಬೇಕಂತೇನು ಆಸಕ್ತಿ ಇಲ್ಲ ಸರ್. ಇದೇ ರೀತಿ ಜನಹಿತ ಕೆಲಸಗಳನ್ನು ನನಗೆ ಟೈಮ್ ಸಿಕ್ಕಾಗ ಮಾಡ್ಕೋತ ಹೋಗ್ಬೇಕಂತ ಐತಿ. ನಮ್ಮ ಎಲ್ಲ ಗೆಳೆಯರು, ಗುರು ಹಿರಿಯರು ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಅವ್ರಿಗೆ ಈ ವೇದಿಕೆ ಮೂಲಕ ನಂತರ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಯಾವುದೇ ಸಾರ್ವಜನಿಕ ಕೆಲಸಕ್ಕೆ ಕರೆದ್ರೂ ನೀವು ಹೋರಾಟಕ್ಕೆ ಸಿದ್ಧರಿದ್ದೀರಿ? ಸಹಜವಾಗಿ ಸರ್. ಅದು ಒಳ್ಳೆ ಎಲ್ಲ ಜನಹಿತಕಾರಿ ಇತ್ತಂದರೆ ನಾವು ಮುಂದೆ ಹೋಗಿ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಸರ್. ಆದರೆ ಚುನಾವಣೆಗೆ ಅದು ನಿಲ್ಲೋದು ಇಂಥ ಏನು ಯೋಚನೆ ಇಲ್ಲ, ಏನು ಯೋಚನೆ ಇಲ್ಲ ಸರ್. ಇಲ್ಲ ಸರ್, ನೀವು ಯಾವುದೇ ಪಕ್ಷ ಇದ್ರೂ ಇಲ್ಲ ರೀ, ಯಾವುದೂ ಇಲ್ಲ ರೀ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಚುನಾವಣೆಯ ಬಗ್ಗೆ ಯಾವುದು ಇದ್ರ ಬಗ್ಗೆ ಏನು ತಲೆಯಲ್ಲಿ ಇಲ್ಲ ಸರ್. ಸರಿ, ಆತ್ಮೀಯರೇ, ಇಷ್ಟೊತ್ತನಕ ಆತ್ಮೀಯರೇ, ಇಷ್ಟೊತ್ತನ ನಾವು ಡಾಕ್ಟರ್ ರವಿ ಜಮಖಂಡಿ ಅವರ ಮನದಾಳದ ಮಾತುಗಳನ್ನು ಕೇಳಿದೆವು. ಅವರು ಯಾವುದೋ ಚುನಾವಣೆಗೆ ನಿಲ್ಲಬೇಕನ್ನುವಂಥ ಆಲೋಚನೆಯೂ ಇಲ್ಲ. ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಗಿತ್ತಂದ್ರೆ ನಾ ಯಾವಾಗಲೂ ಹೋರಾಟಕ್ಕೆ ಮುಂದಿರ್ತೇನೋ ಅನ್ನೋ ಮಾತನ್ನು ಹೇಳ್ಯಾರ. ಆ ನಿಟ್ಟಿನೊಳಗೆ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗೈತಿ. ರಬಕೈಬನೊಟ್ಟಿಯೊಳಗೆ ಒಂದೇ ಅಲ್ಲ, ಸಾಕಷ್ಟು ಕೆಲಸಗಳದಾವ. ಅಂಥ ಎಲ್ಲ ಕೆಲಸಗಳಿಗೂ ಸಹಿತ ಸಾರ್ವಜನಿಕ ಹಿತದೃಷ್ಟಿ, ವೈಯಕ್ತಿಕ ನನ್ನ ಕೆಲಸ ಅಲ್ಲ, ವೈಯಕ್ತಿಕ ಯಾರ್ದೋ ಒಬ್ಬರ ಕೆಲಸ ಅಲ್ಲ, ಎಲ್ಲರಿಗೂ ಅನುಕೂಲ ಆಗುವಂಥ ಕೆಲಸಗಳಿದ್ರೆ ಎಲ್ಲದಕ್ಕೂ ನಾನು ನಿಲ್ತನು, ಬೆನ್ನೆಲುಬಾಗಿ ನಿಲ್ತನು. ಆಮೇಲೆ ಎಲ್ಲ ಸಾರ್ವಜನಿಕರು, ಆಮೇಲೆ ಅವರ ಗೆಳೆಯರ ಟೀಮ್ ಎಲ್ಲರೂ ನಾವು ಸಹಾಯ ಮಾಡ್ತೀವಿ ಅಂತಾರೆ. ಇಂಥವರ ಸಹಕಾರವನ್ನು ನಾವು ರಬಕವಿ ಬನಟ್ಟಿಯ ಜನತೆ ಇವ್ರ ಸಹಕಾರನ ಪಡೆದ ನಾವು ನಮ್ಮ ಮುಂದಿನ ದಿನಗಳೊಳಗೆ ಊರ ಅಭಿವೃದ್ಧಿಗಾಗಿ ಏನೇನು ಕೆಲಸ ಬೇಕು ಅಂಥ ಕೆಲಸಗಳನ್ನೆಲ್ಲ ಮಾಡೋಣ ಅಂಥ ಶಕ್ತಿ ಅವರಲ್ಲಿ ಕೊಡಲಿ. ಈ ಹುರಿದುಂಬಿಸುವಂಥ ಕೆಲಸ ಮಾಡೋಣ. ಅವರ ಈಗೇನು ಜನಸ್ನೇಹಿ ಸಂಘ ಅಂತ ಏನು ಮಾಡ್ಕೊಂಡಾರೆ, ಆ ಸಂಘದ ಮುಖಾಂತರ ಅವರು ಯಾವತ್ತೂ ಹೋರಾಟದ ಮುಂಚೂಣಿಯಲ್ಲಿರ್ತಾರೆ. ನಾವು ಕರೆದ್ರೆ ನಾವು ಒಂದು ಊರು ಒಳ್ಳೆಯದಕ್ಕಾಗಿ ಇಂಥ ಕೆಲಸ ಮಾಡ್ಬೇಕಂತಂದ್ರೆ ಅವ್ರು ಮಾಡೋಕ್ಕೆ ತಯಾರಿದಾರೆ. ಆ ನಿಟ್ಟಿನೊಳಗೆ ನನ್ನ ತಿಳಿಗೂ ಕೆಲವೊಂದು ಯೋಚನೆಗಳು ಊರಾಗ ಇಂಥದ್ದು ಆಗ್ಬೇಕ್ರಿ ಅಂತೇಳಿ ಆ ನಿಟ್ಟಿನೊಳಗೆ ಅವ್ರನ್ನ ಮತ್ತೊಂದು ಸಂದರ್ಭದೊಳಗೆ ಅವ್ರಿಗೆ ವಿಷಯಗಳನ್ನು ಹೇಳಿ ಅವರಿಂದ ನಮ್ಮಿಂದ ಆಗ್ಲಾರಂಥ ಕೆಲಸಗಳನ್ನು ಅವರಿಂದ ನಾವು ಮಾಡ್ಕೊಳ್ಳೋಣ. ಅವರಿಂದ ಆಗ್ಲಾರಂಥದ್ದು ಮತ್ತು ಅವ್ರಿಗೆ ಟೀಮ್ ಐತಿ, ಅವ್ರ ಗೆಳೆಯರ ಬಳಗದಾರ, ಸಾಕಷ್ಟು ಚೈನ್ ಐತಿ ಅವ್ರದ್ದು. ಆ ಚೈನ್ ಮೂಲಕ ನಾವೆಲ್ಲರೂ ಅಭಿವೃದ್ಧಿ ಹೊಂದೋಣ ಅಂಥೇಳಿ ಇಲ್ಲಿವರೆಗೆ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ರವಿ ಜಮಖಂಡಿ ಅವರಿಗೆ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ದಯಮಾಡಿ ಈ ಸಂದರ್ಶನವನ್ನು ನೋಡಿ ನಿಮಗೆ ಮೆಚ್ಚುಗೆ ಆದರೆ ಲೈಕ್ ಮಾಡಿರಿ. ಹಂಗೆ ಈ ಹೆಚ್ಚಿನ ಮಾಹಿತಿ ಮತ್ತೊಬ್ಬರಿಗೆ ನಿಮ್ಮ ಗೆಳೆಯರಿಗೆ ತಿಳ್ಸೋಕೆ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂಥೇಳಿ ಹೇಳ್ತಾನೆ. ಧನ್ಯವಾದಗಳು.